ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು 2ನೇ ದಿನದ ಟ್ರಿಪ್ಪು. ಎಲ್ಲಿ ಹೋಗ್ತೀನಿ ಏನು ಅನ್ನೋದು ಗೊತ್ತಾಗುತ್ತೆ. ಈ ವಿಡಿಯೋನ ಮಿಸ್ ಮಾಡಲಿಲ್ಲ, ಲಾಸ್ಟ್ವರೆಗೂ ವಾಚ್ ಮಾಡಿ. ನನ್ನ ಇಂಟ್ರೊಡಕ್ಷನ್ ನೋಡಿದ್ದೀರಾ. ತಿರ್ಗಾ ಬಾಬನ ದೇವಸ್ಥಾನದ್ದು ಅಲ್ಲಿ ಮಾಡಿರೋ ರೂಮಲ್ಲೇ ಏನು ಫೋಟೋಸ್ ನೋಡ್ತಾ ಇದ್ದೀರಾ. ಏನು ಅಂದರೆ ಖಂಡಿತ ನೀವು ಗೆಸ್ ಮಾಡ್ದಂಗೆ ಇದು ಬಾಬಾ ಮಂದಿರದಲ್ಲೇ ಮಾಡಿರೋದು ಆಗಿದೆ ಫೋಟೋಸು. ಅದೇ ನಾವು ನೆಕ್ಸ್ಟ್ ಡೇಗೆ ಟ್ರಿಪ್ಪಿಗೆ ಪ್ಲ್ಯಾನ್ ಹಾಕಬೇಕಂದ್ರೆ ಆಬ್ವಿಯಸ್ಲಿ ಅವ್ರು ಟ್ರಾವೆಲ್ಸ್ ಅವರು ಬರೋದು ನಮ್ಮ ರೂಮ್ ಹತ್ರನೇ ಅಲ್ವಾ. ನಾವು ಮಾಡಿದ್ದಿದ್ದು ಬುಕ್ಕಿಂಗ್ ರೂಮ್ದೆಲ್ಲಿತ್ತು ಅಲ್ಲೇ ಬರೋದು. ಹಾಗಾಗಿ ಅಲ್ಲಿ ಒಂದು ಫ್ಯೂ ಫೋಟೋಸ್ ತೊಗೊಂಡ್ರಿ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗು ತೊಗೊಳ್ಳೋಣ, ಯಾವುದಾದ್ರು ಹೆಂಗಿರುತ್ತೆ ಹೆಂಗೆ ಬರುತ್ತೆ ಏನು ಅಂತ ನೋಡೋಣ ಅನ್ನೋದಕ್ಕೋಸ್ಕರ ನಾವು ಮಾತ್ರ ಗೂಗಲ್ ಫೋಟೋಸ್ ಅಂತ ನಮಗೆ ವಾಪಸ್ ತಿರ್ಗಾ ಮೆಮೊರೀಸ್ ಅದೇ ಎಲ್ಲ ತಿರ್ಗಾ ರೀಕಾಲ್ ಮಾಡೋದು. ಹಂಗಾಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಜೊತೇಲಿ ಹೋಗಿದ್ರಲ್ಲ ಎಲ್ಲರೂ ಇದ್ದೀವಿ ಅಂತ ಫೋಟೋಸ್ ಹೊಡ್ಕೊಂಡಿದ್ದ ಹಾಗಿತ್ತು. ಇದ್ರ ಥ್ರೂವರ್ಡ್ಸ್ ನಾವು ಹೋಗ್ತಾ ಇದ್ದಿದ್ದು ಸೆಕೆಂಡ್ ಡೇದು ನಾಸಿಕ್ಗೆ ಹೋಗ್ತಾ ಇದ್ದಿದ್ದಾಗಿತ್ತು. ಹಂಗಾಗಿ ಬಾಬನ ಮಂದಿರ ತಾನೇ ಮುಂದೆನೇ ಮೂವ್ ಆಗಬೇಕಲ್ವ. ಯಾಕಂದರೆ ನಮ್ಮ ಬಾಬನ ದೇವಸ್ಥಾನದಿಂದ ಅಲ್ಲಿ ರೂಮ್ ಮಾಡಿದ್ದಿದ್ದು 1 ಕಿಲೋಮೀಟ್ರು ಆ ಕಡೆಗಲ್ವ, ಅಲ್ಲಿಂದ ವಾಪಸ್ ಹೀಗೆ ಬರಬೇಕು. ಅದಕ್ಕೋಸ್ಕರ ನೋಡಿ ಇಲ್ಲಿ ಎಲ್ಲದು ಇಂದೋರ್ ಬಂದ್ಬಿಟ್ಟು ಊರಿಗೆ 425 ಕಿಲೋಮೀಟರ್ಸ್ ಇದೆ. ಎಲ್ಲೆಲ್ಲಿ ಹೋಗೋದು ಎಲ್ಲ ಇದೇ ರೂಟಲ್ಲೇ ಹೋಗೋದು ಅನ್ನೋದಕ್ಕೋಸ್ಕರ ಅದನ್ನು ನಾನು ಕ್ಯಾಪ್ಚರ್ ಮಾಡಿ ನಿಮ್ಗೆ ಹೇಳ್ತಾ ಇರೋದಾಗಿತ್ತು. ಇದು ನನ್ನ ಬಾಬನ ಮಂದಿರ ಅದು ದರ್ಶನ ಮಾಡೋದು ಮತ್ತು ಅಲ್ಲಿ ಕರ್ನಾಟಕ ಭವನ್ದು ಮಾಡೋದು ಎಲ್ಲ ನೀವುಗಳು ನೋಡಿದರೆ ನಿಮಗಳಿಗೆ ಗೊತ್ತಾಗುತ್ತೆ. ಈ ರೋಡ್ ಆಗಲೇ ತೋರಿಸಿದ್ರಲ್ಲ ಇದೆಲ್ಲ ಅಂತ. ಹಂಗಾಗಿ ಅದೇ ದಾರಿಲೇ ನಾವು ಹೋಗಬೇಕಾಗಿರೋದಕ್ಕೋಸ್ಕರ ನಾನು ನಿಮಗೆ ತಿರ್ಗಾ ಇದರಲ್ಲೂ ನಾಸಿಕ್ಗೆ ಹೋಗಬೇಕು ಅನ್ನೋದ್ರಲ್ಲೂ ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪನೇ ಅದು ಇರೋದು ಅಷ್ಟೇ, ಜಾಸ್ತಿ ಅದನ್ನೇ ತೋರಿಸಿಲ್ಲ ನಾನು. ಹೋಗೋ ದಾರಿ ಅದೇ ಆಗಿರೋದ್ರಿಂದ ನಾನು ನಿಮಗೆ ಅದು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಗಿತ್ತು. ನೋಡಿ ಹೋಗೋ ರೂಟಲ್ಲಿ ಬೆಳಿಗ್ಗೆನೆ ಅರ್ಲಿ ಮಾರ್ನಿಂಗೆ ನಾವು 6:30ಗೆ ಶುರು ಮಾಡಿದ್ದು ನಮ್ಮದು ಜರ್ನಿ. ಆವತ್ತಿನ ದಿನ ಯಾವ್ಯಾವ ಜಾಗಕ್ಕೆ ಹೋಗಬೇಕು ಏನು ಅಂತ ಅವರು ಬೆಳಗ್ಗೆನೆ ಅರ್ಲಿ ಮಾರ್ನಿಂಗೆ ಬಂದಿದ್ದಲ್ವ. ಒಳ್ಳೆ ಗುಡ್ ಪ್ಯಾಕೇಜಲ್ಲೇ ಎಲ್ಲ ಸಿಕ್ತು ನಮಗೆ, ಪರವಾಗಿಲ್ಲ. ಬಟ್ ನಾವು ಬುಕ್ ಮಾಡ್ಕೊಂಡಿದ್ರಲ್ಲ ಇಲ್ಲೇ ಮನೇಲೆ ಆನ್ಲೈನಲ್ಲಿ ಎಲ್ಲ ನೋಡಿಕೊಂಡು ಅವ್ರಿಗೆ ಅಡ್ವಾನ್ಸ್ ಪೇ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ಒಂದು ಮಾತ್ರ ನೆಕ್ಸ್ಟಿಗೆ ಹೋಗೋದ್ರದ್ದು ಮಾತ್ರ ಕ್ಯಾನ್ಸಲ್ ಮಾಡಿದ್ರಿ. ಯಾಕೆ ಅಂದರೆ ನಾವು ಕೊಡ್ತಾ ಇರೋ ಪ್ರೈಸಿಗೆ ವರ್ತ್ ಇರಬೇಕಲ್ವ ನಮಗೆ. ಹಂಗಾಗಿ ಅಲ್ಲಿ ಏನು ಅಂತ ಅಂದರೆ ಆ ಕಾರು ಕೊಟ್ಟಿರೋದು ಸರ್ವೀಸ್ ಇಲ್ಲ, ಗಲೀಜ್ದು. ನಾವು ಪೇ ಮಾಡ್ತೀವಿ ಮಾಡಿದ್ದೀವಿ ಅಂದರೆ ಖಂಡಿತ ನೋಡ್ತೀವಲ್ವ, ಎಲ್ಲ ನೀಟಾಗಿರಬೇಕು, ಗಾಡಿ ಕಂಡೀಷನಲ್ಲಿರೋ ಗಾಡಿಗಳು ಬೇಕು ಅಂತಲೇ ಆಬ್ವಿಯಸ್ಲಿ ಮಾಡೋದಲ್ವ ನಾವು. ಹಾಗಾಗಿ ನಮಗೇನೋ ಈ ಟ್ರಾವೆಲ್ಸ್ ಅವ್ರದ್ದು ಅಷ್ಟು ಇಷ್ಟ ಆಗಲಿಲ್ಲ. ನಾವು 1 ಡೇಗೆ ಇದ್ರದ್ದು ಸಾಕು, ಇನ್ನು ನೆಕ್ಸ್ಟಿಗೆ ನಮಗೇನು ಬೇಡ ಅಂತ ಹೇಳಿಬಿಟ್ಟು ಅವ್ರಿಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಇದು ಮಾಡಿದ್ದು. ಪ್ರೀ ಬುಕ್ಕಿಂಗಲ್ಲಿ ಬರೀ ಸ್ವಲ್ಪ ಅಡ್ವಾನ್ಸ್ ಅಂತ ಅಷ್ಟೇ ಅಲ್ವಾ ತೊಗೊಳ್ಳೋದು. ಹಾಗಾಗಿ ನಾವು ಅವತ್ತಿನ ದಿನದ ಏನಿತ್ತು ಒಂದಿನದ ಅದು ಪೇ ಮಾಡಿದ್ರಿ. ನೋಡಿ ಇಲ್ಲಿ ನಾನು ಹೇಳ್ತಾ ಇರೋಂಗೆ ನಾವು ಹೋಗಿರೋ ಪ್ಲೇಸು ಸಿಕ್ಕೇ ಬಿಡ್ತು. ಸುಯೋಗ ಸೂರ್ಯ ಇದರದು ಅಂತ ಅದು ರೋಪ್ವೇ ರೈಡದು ಅನ್ನೋದದ್ದು ಜಾಗಕ್ಕೆ ಹೋಗಿರೋದು. ಇಲ್ಲಿ ದೇವಸ್ಥಾನ ದೇವಿ ಇರೋದು ಒಳಗೆ ವಾಣಿ ಸಪ್ತ ಋಷಿ ಶೃಂಗಿ ದೇವಿ ಟೆಂಪಲ್ ಅಂತ, ಶಕ್ತಿ ದೇವಿ ಅಂತಲೂ ಹೇಳ್ತಾರೆ ದೇವರಿಗೆ ಇನ್ನೊಂದೂ. ಹಂಗಾಗಿ ಅಲ್ಲಿ ಒಂದು ಮಿನಿ ಸೂಪರ್ ಮಾರ್ಕೆಟು, ಮಿನಿ ಮಾಲ್ ಅಂತ ಹೇಳ್ಬೋದು, ಆ ಥರ ಆಗಿತ್ತು ಹೋಗೋದಕ್ಕೆ. ದೇವಸ್ಥಾನದ ದರ್ಶನ ಟಾಪಲ್ಲಲ್ವ ಇರೋದಿದು ದೇವಿದು. ಹಂಗಾಗಿ ಪಾರ್ವತಿ ದೇವಿ ಇದೆ, ಇನ್ನೊಂದು ಹೆಸರಿಟ್ಟಿರೋದು ಅಷ್ಟೇ ಆ ಥರ. ಇಲ್ಲೆಲ್ಲ ಅವರು ಹೋಗ್ಬಿಟ್ಟು ಇದು ರೋಪ್ವೇ ಅಂತ ನಾನು ಹೇಳಿದ್ನಲ್ಲ ನಿಮಗೆ, ಇದೇ ರೋಪ್ವೇ, ಇದೇ ಈ ಥರ ಟ್ರೈನ್ ಥರ ಇರುತ್ತೆ ಅಲ್ಲಿ, ಮಿನಿ ಟ್ರೈನ್ ಥರ. ಒಂದು ಮಾಲ್ ಇದೆ, ಆ ಮಾಲೆಲ್ಲ ಮುಗಿಸ್ಕೊಂಡು ನೋಡ್ತಾ ಮೂವ್ ಆಗ್ತಾ ಇರೋಂಗೆ ಇಲ್ಲಿ ಒಂದು ಕೂರಿಸ್ಕೊಂಡು ಹೋಗೋದಕ್ಕೆ ನಮಗೆ ಅದೊಂದು ಮಿನಿ ಟ್ರೈನ್ ಥರ ಇರುತ್ತೆ. ಹಾಗಾಗಿ ನಾವು ಹೋಗ್ಬಿಟ್ಟು ನಮ್ಮ ಸೀಟ್ಗಳನ್ನ ನಾವು ಆಕ್ಯುಪೈ ಮಾಡ್ಕೊಂಡು ಕೂತಿದ್ದಾಗಿತ್ತು. ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಮಗಿಂತ ಮುಂಚೆ ಬಂದವರು ಈ ಕಡೆ ಕೂತಿದ್ದಾರೆ. ಹಂಗಾಗಿ ನಾವು ಒಂದು 5 ಜನ ಅಲ್ವಾ, ಹಾಗೆ ಅದರಲ್ಲೇ ಅವ್ರಿಗೊಂಚೂರು ಮೂವ್ ಮಾಡಿಸ್ಬಿಟ್ಟು ಒಂದೇ ಇದರಲ್ಲೇ ಆಗುತ್ತೆ ಅಂದ್ಬಿಟ್ಟು ಕೂತು ಹೋಗಿದ್ದಾಗಿತ್ತು. ನೋಡಿ ಮತ್ತೆ ಆಪೋಸಿಟಲ್ಲಿ ಕೂತಿದ್ದಾರೆ. ನಿಮ್ಗಳಿಗೆ ಅವ್ರಿಗೆ ಕ್ಯಾಮ್ರಾ ಕಾನ್ಷಿಯಸ್ ಎಲ್ಲ ಅಷ್ಟೊಂದು ಇದ್ರದ್ದು ಬರೋದಿಲ್ಲ, ಮಾತಾಡಿ ಮಾಡಿ ಅಂದರೆ ಬರಲ್ವಲ್ಲ. ಹಾಗಾಗಿ ನಾನಾಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಅಷ್ಟೇ. ನೋಡಿ ಇನ್ನೊಂದು VIP ಗೇಟ್ ಪಾಸ್ ಅಂತ ಇದೆ.
ಒಂದೇ ದಿನದಲ್ಲಿ ಎಷ್ಟೆಷ್ಟು ದೂರ ಆಗುತ್ತಲ್ಲ ಇದು. ನಾಸಿಕ್ಗೆನೇ 90 ಕಿಲೋಮೀಟ್ರದ್ದು ಇದರದ್ದಾಗುತ್ತೆ, ಅಲ್ಲಿಂದ ತಿರ್ಗಾ ಇದು ಒಂದು 7-8 ಕಿಲೋಮೀಟರು. ಹಂಗಾಗಿ VIP ಪಾಸ್ ತೊಗೊಳ್ಳಿ ಅಂತ ಅವ್ರು ಟ್ರಾವೆಲ್ಸ್ ಅವ್ರು ನಮಗೆ ಅಡ್ವೈಸ್ ಮಾಡ್ತಾಯಿದ್ರು. 200 ರೂಪಾಯಿ ಆಗುತ್ತೆ ಪರ್ ಪರ್ಸನ್ಗೆ, ತೊಗೊಂಬಿಡಿ, ಬೇಗ ಹೋಗಿ ಬರ್ಬೋದು. ಹಂಗೆ ಬಂದರೆ ನೀವು ಬೇಗ ಬಂದರೆ ಬೇರೆ ದರ್ಶನಗಳೆಲ್ಲ ಮಾಡೋದಕ್ಕೆ ನಿಮಗೆ ಜಾಸ್ತಿ ಜಾಗಗಳಿಗೆ ಹೋಗೋದಕ್ಕೆ ನಿಮಗೆ ಆಪರ್ಚುನಿಟಿ ಜಾಸ್ತಿ ಸಿಗತ್ತೆ ಅಂತ. ನೋಡಿ ನಾನು ಹೇಳಿದ್ನಲ್ಲ, ಪಾರ್ವತಿ ದೇವಿದು ದುರ್ಗಾ ಲಕ್ಷ್ಮಿ ಫನಿಕಲ್ ರೋಪ್ ವೇ ಪ್ರಾಟ್ ಲಿಮಿಟೆಡ್ ಅಂತ, ಸುಯೋಗದ ಅಂತ. ಇದು ಸುಯೋಗ್ ಅಂತಾರೆ, ಶಕ್ತಿ ದೇವಿ ಅಂತಾರೆ, ವಾಣಿ ಸಪ್ತ ಶೃಂಗಿ ದೇವಿ ಟೆಂಪಲ್ ಅಂತಾರೆ. ಒಂದೇ ದೇವಿ, ಹೆಸ್ರುಗಳು ಆ ಥರ ಚೇಂಜ್ ಮಾಡಿ ಹೇಳ್ತಾರೆ ಅಷ್ಟೇ. ಅದು ಮತ್ತು ನಮ್ಗೆ ರೈಡ್ ಕರ್ಕೊಂಡು ಹೋಗ್ತಾ ಇದ್ರಲ್ವ, ಅದು ಬಂದುಬಿಟ್ಟು ರೋಪ್ ವೇ ರೈಡು ಅಂತ ಹೇಳ್ತಾರೆ. ಅದು ಎಲೆಕ್ಟ್ರಿಕ್ ಇದರಲ್ಲೇ ಟ್ರೈನ್ದು ಇದರಲ್ಲೇ ಕರ್ಕೊಂಡು ಹೋಗೋದು ಅವರು. ಇದು ಎಷ್ಟು ಚೆನ್ನಾಗಿದೆ ಅಲ್ಲಿ ಸುತ್ತ ಅಂದರೆ, ಒಂದು ರೆಸ್ಟ್ ರೂಮ್ ಎಲ್ಲ ಅಷ್ಟೊಂದು ನೀಟಿಲ್ಲ. ನಾರ್ತ್ ಈಸ್ಟ್ ಅವರು ಅದೊಂದು ಏನಕ್ಕೆ ಅಷ್ಟೊಂದು ಇದು ಮಾಡ್ತಾರೆ ಅಂತ ಗೊತ್ತಿಲ್ಲಪ್ಪ ನನಗೆ. ಹೋಗಿದ್ದ ಕಡೆ ಎಷ್ಟೊಂದು ಕಡೆ ನಾನು ಅದನ್ನು ಪ್ರಾಬ್ಲಮ್ ಫೇಸ್ ಮಾಡಿದ್ದಾಯಿತು. ನಮ್ಮ ಪಾಪು ಬೇರೆ ಚಿಕ್ಕದಿದ್ಲಲ್ಲ, ಅದಕ್ಕೆ ನಾನು ಹೇಳಿದ್ನಲ್ಲ ಆಗಲೇ ಒಂದು ಮಾಲ್ ಥರ ಸಿಗುತ್ತೆ ಇದು ಅಂತ. ಹೋಗೋ ಮುಂಚೆಯಲ್ಲಿ ನೀವೇನಾದರೂ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಇದೇ ಹೋಗೋ ರೂಟು ಇದೆ, ಬರೋದು ಇದೆ ಅಲ್ವಾ, ಟಿಕೆಟ್ಸ್ ಎಲ್ಲ ತೊಗೋಬೇಕಾಗತ್ತೆ ಇಲ್ಲೇ. ತೊಗೊಂಡ್ಬಿಟ್ಟೆ ನಾವು ಎಂಟ್ರಿ ಆಗಿ ಅಲ್ಲಿ ಹೋಗೋದಕ್ಕೆ ಆಗೋದಲ್ವಾ. ಹಂಗಾಗಿ ಏನಾಗಿತ್ತು ಅಂತ ಅಂದರೆ, ಅಲ್ಲಿ ಟಿಕೆಟ್ಸ್ ತೊಗೊಳ್ಳೋ ಮೀನ್ ವೈಲಲ್ಲಿ ನಾನು ಇಲ್ಲೆಲ್ಲ ವಿಡಿಯೋಸ್ ಮಾಡ್ಕೋಬೋದಲ್ವಾ ಅಂದ್ಬಿಟ್ಟು ಮಾಡ್ಕೊತಾ ಇದ್ದಿದ್ದ ಹಾಗಿತ್ತು. ಗಣಪ ಎಷ್ಟು ಚೆನ್ನಾಗಿ ಅವರು ಅಲಂಕಾರ ಮಾಡಿ ಎಷ್ಟು ಅಟ್ರಾಕ್ಟಿವ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಅಲ್ಲಿದ್ದು ಅಷ್ಟೇ, ನಾವು ಹೋಗಿದ್ದು ನೋಡಿದ್ದು ದೇವಸ್ಥಾನದ್ದು ಅಲ್ಲಿ ಸುತ್ತ ಇರೋದು ಎಲ್ಲ ತುಂಬ ಚೆನ್ನಾಗಿತ್ತು. ನೀವುಗಳು ಏನಾದರೂ ಪ್ಲ್ಯಾನ್ ಮಾಡಿದರೆ ಖಂಡಿತ ಹೋಗ್ಬಿಟ್ಟು ಬನ್ನಿ. ನೀವುಗಳು ಯಾರು ಹೋಗಲ್ಲ ಅಂತೀರಾ, ಅಟ್ಲೀಸ್ಟ್ ನನ್ನ ವಿಡಿಯೋಲೇ ನೋಡ್ತೀರಾ ಅನ್ನೋದಕ್ಕೋಸ್ಕರ ನಾನು ಮಾಡ್ತೀನಿ. ನಾನು ಮಾಡಿ ತೋರಿಸ್ತಿದ್ದೀನಿ, ನೀವು ಹೋಗಲೇಬೇಕು ಅನ್ನೋದಲ್ಲ. ಹೋಗೋಕ್ಕಾಗಿಲ್ದವರು ಇಲ್ಲೇ ನೋಡ್ತಾರೆ, ಈ ಊರು ಈ ಥರ ಇದೆಯಾ, ಈ ಥರ ದೇವಸ್ಥಾನ ಇದೆಯಾ, ನೀವು ಮುಂದಕ್ಕಾದರೂ ಪ್ಲ್ಯಾನ್ ಮಾಡಿದಾಗ ಹೋಗ್ಬೋದು ಅನ್ನೋದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಎಲ್ಲ ಹಲ್ವಾಗಳಿದೆ, ಹಾಗಾಗಿ ಮಿಸ್ಸೇ ಮಾಡಬೇಡಿ. ಹೋದರೆ ಅಲ್ಲಿ ಹಲ್ವಾ ಅದು ತೊಗೊಳ್ತೀನಿ. 100 ರೂಪೀಸ್ 1/4 kg ಆ ಥರ ಇದೆ. KGಗೇನೋ 400 ರೂಪೀಸ್ ಅಂತ ಇದ್ರು. ತುಂಬ ಚೆನ್ನಾಗಿದೆ, ವರ್ತ್ ಇದೆ, ಚೆನ್ನಾಗಿ ಟೇಸ್ಟು ಇದೆ. ಅದು ನಾವು ಕೊಡೋ ಪ್ರೈಸ್ಗೆ ಇದಕ್ಕೆ ತುಂಬ ಚೆನ್ನಾಗಿದೆ, ತಿನ್ಬಹುದು, ಮೋಸ ಏನೋ ಇದರದಾಗಲ್ಲ. ನಾನು ಹೇಳಿದ್ನಲ್ಲ, ಇದೇ ರೋಪ್ ವೇ ಅಂತ ಅವ್ರ ಹೆಸರಿಟ್ಟಿರೋದು ಈ ಟ್ರೈನ್ಗೆ. ಅಲ್ಲಿ ನಾವು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತೊಗೋಬೇಕಾಗತ್ತೆ. ಅದು ನಿಮಗಿದು ರೋಪ್ ವೇ ಟಿಕೆಟು ಬಂದ್ಬಿಟ್ಟು ಟ್ರೈನ್ ಟಿಕೆಟು ಅಡಲ್ಟ್ಸ್ಗೆ 90 ರೂಪೀಸ್ ಆಗುತ್ತೆ. ಕಿಡ್ಸ್ಗೆ ಚಿಲ್ಡ್ರನ್ದು ಅವ್ರು ಚಿಕ್ಕವ್ರು ಇರ್ತಾರಲ್ಲ ಅವರಿಗೆ 45 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಷ್ಟು ಬೇಗ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ನಮಗೆ ಅಷ್ಟು ಸ್ಟೆಪ್ಸ್ ಹತ್ತೋಕ್ಕೂ ಆಗಲ್ವಲ್ಲ. 510 ಸ್ಟೆಪ್ಸ್ ಇದೆ, ಮೆಟ್ಲಿದೆ, ಹತ್ತೋಗ್ಬೇಕು ದೇವ್ರ ದರ್ಶನ ಮಾಡೋದಕ್ಕೆ. ಅವ್ರಿಗೆ ಒಂದು ಬೇರೆ ದಾರಿ ಕೊಟ್ಟಿದ್ದಾರೆ. ಆದರೂ 510 ಸ್ಟೆಪ್ಸ್ ಯಾವಾಗ ಹತ್ತಿ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಪ್ಲೇಸಸ್ ಅಲ್ಲಿ ಹೋಗಿರೋದು ಕವರ್ ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ಇರಲಿ ಬಿಡಿ ಅಂದ್ಬಿಟ್ಟು ನಾವು 90 ರೂಪೀಸ್ ಆಗಿತ್ತು ಅಡಲ್ಟ್ಸ್ಗೆ ಕೊಟ್ಟು ತೊಗೊಂಡಿದ್ದಿದ್ದು ಆಗಿತ್ತು. ಅಲ್ಲಿ ತೋರಿಸ್ಬಿಟ್ಟು ಆಮೇಲೆ ಅವರೊಂದು ನಮಗೆ ಬ್ಯಾಂಡನ್ನು ಕಟ್ತಾರೆ ಕೈಗೆ ಒಂದು, ಅದನ್ನು ಹಾಕ್ಕೊಂಡ್ರೆ ಅಲ್ಲಿ ಏನು ಅಂತ ಅಂದರೆ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇವ್ರು ಟಿಕೆಟ್ ತೊಗೊಂಡಿದ್ದಾರೆ, ಇವ್ರನ್ನ ಕೂರಿಸ್ಕೋಬೋದು ಅಂತ ಅಲ್ಲಿ ರೋಪ್ ವೇದು ಅನ್ನೋದಕ್ಕೋಸ್ಕರ ಅಷ್ಟೇ. ಅಲ್ಲಿ ಮತ್ತು ನೀವು ಕಾರ್ ಏನಾದರೂ ಪಾರ್ಕ್ ಮಾಡಿದ್ರೆ ಪಾರ್ಕಿಂಗ್ ಚಾರ್ಜಸ್ಸು ಇದೆ, ಪೇ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ರೋಪ್ ಟೈಮ್ದು ಬೆಳಗ್ಗೆ 4:45 ಶುರು ಆದರೆ ನೈಟ್ 8:45ವರೆಗೂ ಇರುತ್ತೆ ನಿಮ್ಗಳಿಗೆ. ಹಾರ್ಡ್ಲಿ ಒಂದು 2 ನಿಮಿಷದಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ ಅಂತಲೇ ಹೇಳ್ಬೋದು, ತಪ್ಪೇನಿಲ್ಲ. ಅಷ್ಟು ಹೈಟಿಗೆ ಹೋಗುವಾಗ ಎಲ್ಲ ಹೇಗೆ ಇದರದ್ದು ಮಾಡೋದು, ಹಂಗಾಗಿ ಇಲ್ಲೇ ಸೇಫ್ ಇರುತ್ತೆ ಅಂದ್ಬಿಟ್ಟು ನಾವು ಇದನ್ನೇ ಆಪ್ಟ್ ಮಾಡಿಬಿಟ್ಟು ಹೋಗಿದ್ದಾಗಿತ್ತು.
ನೀವುಗಳು ಆನ್ಲೈನಲ್ಲೂ ಮಾಡ್ಕೋಬಹುದಾಗಿದೆ. ನೀವು ಅಲ್ಲೇ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಟಿಕೆಟ್ ಕೌಂಟ್ರಲ್ಲೇ ನಿಲ್ಲಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಅವ್ರದ್ದು ವೆಬ್ಸೈಟ್ ಇದೆ, ಹಾಗಾಗಿ ನಾನು ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲ ನಾವು ಹೋಗಬೇಕು ಮುಂಚೆನೇ ಟಿಕೆಟ್ಸ್ದೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋತೀವಿ ಅಂದರೆ ಮಾಡ್ಕೊಳ್ಳಿ, ಅದು ಏನು ತೊಂದರೆ ಇಲ್ಲ. ನಿಮಗಿನ್ನ ಈಸಿ ವೇ ಆಗುತ್ತೆ, ಬೇಗ ಮುಗ್ದೋಗುತ್ತೆ ಅಲ್ಲಿ ಹೋಗಿ ನೋಡ್ಕೊಂಡು ಬರೋದು. ಯಾಕಂದರೆ ತುಂಬ ದೂರ ಅಲ್ವಾ, ಅದ್ರ ಸುತ್ತಲೂ ಸುಮಾರು ಇದೆ, ಅದಕ್ಕೋಸ್ಕರ. ತಿರ್ಗಾ ಅದ್ರೊಳಗೆ ಹೋಗಿ ಆಮೇಲೆ ಅದೇ ರೋಪ್ ವೇ ಟ್ರೈನ್ದು ಇತ್ತಲ್ಲ, ಹಂಗಾಗಿ ಅಲ್ಲಿ ಎದುರುಗೆ ಎಲ್ಲ ನಾವು ಫೋಟೋಸ್ ತೊಗೊಂಡಿದ್ದಿದ್ದು ಹಾಗಿತ್ತು. ಪಾರ್ಕಿಂಗ್ ಲಾಟ್ಗೂ 2 ಅವರ್ಸಿಗೆ ಒಂದು ಪ್ರೈಸ್ ಇದೆ, ಅದಾದಮೇಲೆ ಒಂದು ಪ್ರೈಸ್ ಇದೆ. ಹಂಗಾಗಿ ನಿಮಗೆ ಗೊತ್ತಾಗಲಿ ಅಂತ ನೀವು ಈ ವಿಡಿಯೋಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನೀವು ಅಷ್ಟನ್ನು ಪೇ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಸೇಫಾಗಿ ಗಾಡಿನ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು. ಸುತ್ತ ಫುಲ್ಲು ಥಂಡಿಯಾಗಿದೆ. ನಾವು ಹೋಗಿದ್ದಿದ್ದು ಈ ನವಂಬರ್ಗೂ, ಅಲ್ಲಿ ಚಿಲ್ಲಾಗಿತ್ತು, ಚೆನ್ನಾಗಿತ್ತು ಸುತ್ತ ನೋಡುವಾಗ. ಇದೆಲ್ಲ ಹೊಸದೇ ನನಗೆ, ಇದೇ ಫಸ್ಟ್ ಟೈಮು ನಾನು ಹೋಗ್ತಾ ಇರೋದು ಈ ಜಾಗಕ್ಕೆಲ್ಲ. ಹಂಗಾಗಿ ಇದನ್ನೆಲ್ಲ ನನ್ನ ಫೋಟೋಸು ಏನಿದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಆಗಿದೆ. ಅಲ್ಲಿ ಏನೇನು ಕಾಣಿಸ್ತಿತ್ತು ಅದನ್ನು ಎಲ್ಲ ನಾನು ತಗೊಳ್ತಾ ಇದ್ದೆ ಫೋಟೋಸು. ಯಾಕಂದರೆ ನಿಮಗೆ ತುಂಬ ಮಾಹಿತಿ ಸಿಕ್ಕಿ ಈ ಥರ ಎಲ್ಲ ನೋಡ್ಕೊಂಡು ಹೋಗುವಾಗ ತುಂಬ ಸ್ಮೂತ್ ಮೂವಿಂಗಲ್ಲಿ ಪ್ಲ್ಯಾನು ಎಕ್ಸಿಕ್ಯೂಟ್ ಮಾಡ್ಕೋಬೋದು. ನೀವು ಟೈಮ್ ವೇಸ್ಟ್ ಮಾಡಲಿಲ್ಲ, ಯೂಟಿಲೈಸು ಆಗುತ್ತೆ. ಹೋಗಿದ್ದ ಕಡೆ ಎಲ್ಲ ಪ್ಲೇಸಸ್ ಕವರ್ ಮಾಡ್ತೀರಾ, ನೋಡ್ತೀರಾ. ಹಂಗಾಗಿ ನೆಕ್ಸ್ಟ್ ಪ್ಲ್ಯಾನ್ ಮಾಡೋದಕ್ಕೂ ಇಷ್ಟೇ ಜೋಶ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಏನಲ್ಲಿ ನೋಡ್ತೀನಿ ಎಲ್ಲ ಮಾಡೋದು. ಇದು ದೇವಸ್ಥಾನಕ್ಕೆ ಅಲ್ಲಿ ದಾರಿ ಇರೋದು. ಅದೇ ನಾವು ರೈಡಲ್ಲಿ ಹೋಗ್ತೀವಲ್ಲ, 90 ರೂಪೀಸ್ ಟಿಕೆಟ್ಸ್ ತೊಗೊಂಡು ಅಲ್ಲಿಂದ ಒಂಚೂರು ಅಷ್ಟೇ ನಡೆಯೋದಿರೋದು. ಹಾಗಾಗಿ ಆ ಕಡೆಯಿಂದ ಬರ್ತಾ ಇದ್ದಾರಲ್ಲ ಅವರೆಲ್ಲ ಅಲ್ಲಿ 510 ಮೆಟ್ಲು ಹತ್ಕೊಂಡು ಬಂದಿರೋರಿಗೆ ದಾರಿ. ನಾವಿಲ್ಲಿ ರೋಪ್ ವೇ ಇಲ್ಲಿ ಬಂದಿರೋರದ್ದು ದಾರಿ ಬಂದ್ಬಿಟ್ಟು ಇಷ್ಟು ಬೇಗನೆ ನಮಗೂ ಸಿಗತ್ತೆ, ಏನಂತ ಇದಿಲ್ಲ, ದೂರ ಅನ್ಸಲ್ಲ, ಇಲ್ಲ ಜಾಸ್ತಿ ಮೆಟ್ಲು ಇಲ್ಲ. ದೇವಿದಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ನನಗೆ. ಅಲ್ಲಿ ಚಾಮುಂಡಿ ದೇವಿದು ಕೂದಲೆಲ್ಲ ಅದು ಇದೆ, ಮೈಸೂರು ಚಾಮುಂಡಿ ದೇವಿದು ಏನಿದೆ ಅಲ್ಲಿ ಅವ್ರದ್ದು ಕೂದಲೆಲ್ಲ ಇದೆ. ಹಂಗಾಗಿ ತುಂಬ ದೊಡ್ಡ ಕತೆ ಇದೆ ಅಲ್ಲಿ ಹೋಗಿದ್ದಾಗ. ಯಾರಾದರೂ ಗೈಡಲ್ಲಿ ನನಗೆ ಗೊತ್ತಾಗಲಿಲ್ಲ, ನಮ್ಮ ಮನೇಲಿ ಹೋಗಿದ್ರಲ್ಲ ಅವ್ರುಗಳೇ ಎಲ್ಲ ಹೇಳಿರೋದ್ರಲ್ಲಿ ಸ್ವಲ್ಪ ಮಾಹಿತಿ ನಂಗೆ ಸಿಕ್ತು ಅಷ್ಟೇ. ಅದನ್ನು ನಾನು ನಿಮ್ಗಳ ಹತ್ರ ಹಂಚ್ಕೋತಾ ಇದ್ದೀನಿ. ನೀವು ಪೂರ ಕಂಪ್ಲೀಟ್ ಬೇಕು, ಹೇಗೆ ಏನು ಇನ್ ಡಿಪ್ತಲ್ಲಿ ನಾನು ತಿಳ್ಕೊಬೇಕು ಅಂತ ಅಂದರೆ ನೀವು ಅಲ್ಲೆಲ್ಲ ಗೈಡ್ಗಳು ಅಂತ ಇರ್ತಾರೆ, ಅವರಿಗೆ ನೀವು ಅವ್ರನ್ನ ಇದು ಮಾಡ್ಕೋಬೋದು, ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಿಮಗೆ ಅವಾಗ ಪೂರಾ ಇನ್ಫಾರ್ಮೇಷನ್ ಸಿಗುತ್ತೆ ಇನ್ ಡಿಪ್ತಲ್ಲಿ. ಹಂಗಾಗಿ ನಾವು ಇಷ್ಟದ್ದು ನೋಡಿ ನಾನು ತಿರ್ಗಾ ತೋರಿಸ್ತಾ ಇದ್ದೀನಿ. ಅದನ್ನು ದಾರಿ ಮಾಡ್ಕೊಂಡಿರೋದು, ಪಾಪ ಅವರೆಲ್ಲ ನಡ್ಕೊಂಡು ಬಂದಿದ್ದಾರೆ ನೋಡಿ, ಮೆಟ್ಲಿಂದ ನಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ನಮಗೆ ಎಲ್ಲನೂ ಶಫಲ್ ಮಾಡಿಲ್ಲ, ಅವ್ರದ್ದೇ ಬೇರೆ ದಾರಿ ಮಾಡಿ ಬೇಗ ಅವ್ರಿಗೆ ದರ್ಶನ ಒಂದು ಸ್ವಲ್ಪ ಮುಂದೆ ಬಿಡ್ತಾರೆ. ನಮಗೂ ಬಿಟ್ಟರು ಚೆನ್ನಾಗಿತ್ತು. ನನಗೆ ನಾ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿದ್ದಾಗಿತ್ತು. ಆ ಪೂಜೆ ಸಾಮಾನಲ್ಲಿ ಎಲ್ಲ ಕೊಟ್ಟು ಮಾಡೋವಾಗ ಅವರು ನಮಗೆ, ನಾವು ಕೊಟ್ಟಿದ್ದು ಒಂದೇ ಕಾಯೇ, ಅಲ್ಲಿ ಮೆಂಬರ್ಸ್ ನೋಡಿದ್ರಲ್ಲ ನಾವು ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದು ಎಲ್ಲವೂ ಒಂದೇ ಇದರಲ್ಲೇ ಕೊಟ್ರಲ್ಲ ಅಂದ್ಬಿಟ್ಟು ಅವರು ಅಲ್ಲಿದ್ದ ಬಟ್ಟೆ ಮತ್ತು ಕಾಯಿ ಅಡಿಷ್ನಲ್ದು ಸ್ವೀಟು ಇದು ಎಲ್ಲ ಹಾಕಿ ಕೊಟ್ಟರು. ತುಂಬ ಖುಷಿ ಆಯಿತು ನನಗೆ, ದರ್ಶನವೂ ಚೆನ್ನಾಗಾಯಿತು. ಒಂದು ಸ್ವಲ್ಪ ಒಂದು ವಿಡಿಯೋ ಮಾಡ್ಕೋತಾ ಇದ್ರಲ್ಲ, ಅದಕ್ಕೆ ಅವರು ಕೇಳ್ಕೊಂಡಿದ್ರಲ್ಲ ಏನಕ್ಕೆ ವಿಡಿಯೋ ಏನು ಮಾಡ್ತಿರೋದು ಅಂತ. ನಾವು ಈ ಥರ ತೊಗೊಳ್ತೀವಿ ಫೋಟೋಸು, ಹಿಂಗೆ ಬರುತ್ತೆ ನಿಮ್ಮದು, ನನ್ನ ವ್ಯೂವರ್ಸ್ ಯಾರು ನೋಡ್ತಾರೆ ಅವ್ರಿಗೂ ಗೊತ್ತಾಗುತ್ತೆ, ಅವ್ರಿಗೂ ಇಷ್ಟ ಆದರೆ ಬರ್ತಾರೆ ಅಂತೆಲ್ಲ ಹೇಳಿದ್ನಲ್ಲ. ಹಂಗಾಗಿ 1-2 ನಿಮಿಷ ಅಲ್ಲಿ ಬಿಟ್ಟಿದ್ರು. ಆ್ಯಕ್ಚುಲಿ ಜಾಸ್ತಿ ನಿಲ್ಲೋದಕ್ಕೆ ಬಿಡಲ್ಲ, ನಾವು ದೂರದಿಂದನೇ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಇದು ಮಾಡಿದ್ರೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟಿದ್ರು. ನಾವು ಅಲ್ಲಿ ನಿಂತು ನೀಟಾಗಿ ದೇವಿ ದರ್ಶನ ಮಾಡಿಕೊಂಡು ನನಗಂತೂ ತುಂಬ ಸಮಾಧಾನ ಆಯಿತು. ಮತ್ತು ಇದೆಲ್ಲ ನನಗೆ ಹೊಸ ಪ್ಲೇಸಸ್ ಅಲ್ವಾ, ಹಂಗಾಗಿ ನನಗೆ ಹೊಸದು ದೇವಿ ದರ್ಶನ ಅಷ್ಟು ಚೆನ್ನಾಗಾಯಿತು, ಎಲ್ಲ ಖುಷಿ ಆಯಿತು ನನಗೆ. ನೆಕ್ಸ್ಟ್ ಟೈಮು ಪ್ಲ್ಯಾನ್ ಮಾಡ್ಬೋದಪ್ಪ ಅನ್ನೋಷ್ಟು ಸ್ಯಾಟಿಸ್ಫೈ ಆಗಿ ಅಷ್ಟು ನೀಟಾಗಿ ದರ್ಶನಗಳು ಮಾಡಿಕೊಂಡು ಹೋಗಿದ್ದ ಕಡೆ ಎಲ್ಲ ಬಂದಿದ್ದಾಗಿತ್ತು. ಅಲ್ಲೆಲ್ಲ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಬರೋವಾಗ ಅಲ್ಲಿ ಕೂತ್ಕೊಂಡು ಬರೋವಾಗ ಸ್ಲೋಪ್ ಇರುತ್ತಲ್ಲ, ಅದಕ್ಕೆ ಅವರು ಫುಲ್ ಡೌನ್ ಅನ್ನಂಗೆ ಇರುತ್ತೆ, ಇನ್ನು ತಲೆ ಸುತ್ತುತ್ತೆ ಅನ್ನಂಗೆ ಅಂತ ಆಪೋಸಿಟ್ ಇದ್ರಲ್ಲಿ ಕೂತ್ಕೊಂಡ್ಬಿಟ್ಟು ಬರ್ತಾ ಇರೋದು ಆಗಿದೆ. ನಾನು ಈ ಕಡೆ ಕೂತಿದ್ದೆ, ಅವರು ಆಪೋಸಿಟಲ್ಲಿ.
ನೋಡಿ ಫೋಟೋಸ್ ಎಲ್ಲ ಅದು ನಿಮಗೆ ನೋಡಿ ಕೈ ಕವರಲ್ಲಿ ಇಟ್ಕೊಂಡಿರೋದ್ರಲ್ಲಿ ಗೊತ್ತಾಗುತ್ತೆ. ಅವರು ತಿರ್ಗಾ ವಾಪಸ್ ಅಲ್ಲೆಲ್ಲ ನಮಗೆ ಕೊಟ್ಟಿದ್ದು ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಆ ದೇವಿದಲ್ಲೆಲ್ಲ ಆರೆಂಜ್ ಇದರಲ್ಲೇ ಮಾಡಿರೋದಲ್ವಾ, ಹಂಗಾಗಿ ಚೆನ್ನಾಗಿತ್ತು. ಆ ಬಟ್ಟೆ ಒಂದು ಸಿಕ್ತು ಅಲ್ಲಿ. ನಾವು ಮನೇಲಿ ತೊಗೊಂಬಂದು ಹಾಗೆ ಇಟ್ಟಿದ್ದೀವಿ, ದೇವ್ರ ಮನೇಲಿ ಪೂಜೆ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಎಲ್ಲರಿಗೂ ಒಳ್ಳೇದಾಗಲಿ, ನೋಡ್ತಿರೋರಿಗೆಲ್ಲ. ನನಗೂ ತುಂಬ ಒಳ್ಳೆ ದರ್ಶನ ಆಯಿತು. ನನಗೂ ಒಳ್ಳೆ ಪ್ಲೇಸಸ್ಸು ತುಂಬ ನೋಡಿಲ್ದಿದ್ದು ಪ್ಲೇಸಸ್ಗೆಲ್ಲ ಹೋಗಿದ್ದಾಗಿತ್ತು. ತುಂಬ ಖುಷಿ ಆಯಿತು ನನಗೂ. ನಿಮಗೂ ಇದೇ ಥರ ಖುಷಿ ಆಗುತ್ತೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್.